ಸರ್ ನಮಸ್ತೆ. ನೋಡಿ, ಇವತ್ತು ಹೊಸ ವರ್ಷ ದಿನ ಕೆಲಸ ಮಾಡೋಣ ಅಂತ ಬಂದ್ವಿ. ನಮ್ಮ ಅಂಗಡಿ ಪಕ್ಕದಲ್ಲಿ ನಾಯಿಗಳಿದೆ, ನಾವೇ ನೋಡ್ಕೋತೀವಿ. ನಾಯಿಗಳು ಬಂದಿದೆ ನೋಡಿ, ಬಿಸ್ಕೆಟ್ ಕೊಡಿಸೋ ಅನ್ನೋ ಥರ ರೆಗ್ಯುಲರಾಗಿ ಬರುತ್ತೆ. ಬಂದಿದ್ದೀವಿ ನೋಡಿ. ನೋಡಿ, ರೆಗ್ಯುಲರಾಗಿ ಬರ್ತಾ ಇತ್ತು. ಇವತ್ತು ಕೆಲಸ ಮಾಡೋಣ ಅಂತ ಸ್ಟಾರ್ಟ್ ಮಾಡೋಕ್ಕೆ ಅಂತ ಬಂದ್ವಿ. ನಾಯಿಗಳೆಲ್ಲ ಬಂದು ಆ ನಾಯಿಗಳಿಗೆ ಒಂದು ಬಿಸ್ಕೆಟ್ ಹಾಕಿ ಇವತ್ತು ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ ಕೆಲಸ ಸ್ಟಾರ್ಟ್ ಮಾಡಿದ್ವಿ. ನೋಡಿ, ಆಟ ಆಡಿಕೊಂಡು ನಮ್ಮ ಫ್ರೆಂಡು ಗಣೇಶ್ ಅವರು ಅದಕ್ಕೆ ಬಿಸ್ಕೆಟೆಲ್ಲ ತರಿಸಿ ಕೊಟ್ಟು ಆದಮೇಲೆ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ನೋಡಿ ಸರ್, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ನ ಅಮ್ಕಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನೋಡಿ, ಇದು ಬೀದಿ ನಾಯಿಗಳು. ಆದ್ರೂ ಅಂಗಡಿ ಪಕ್ಕದಲ್ಲಿ ಮರಿ ಹಾಕಿತ್ತು, ಮರಿನೆಲ್ಲ ತೊಗೊಂಬಂತು. ಅದನ್ನು ನಾವು ನೋಡ್ಕೋತಾ ಇದ್ದೀವಿ. ನಮ್ಮ ಗಣೇಶ್ ಅವರು ನಾವೆಲ್ಲ ಸೇರಿ ನಮ್ಮ ಟೀಮಲ್ಲಿ ನಾವು ನೋಡ್ಕೋತಾ ಇದ್ದೀವಿ. ತುಂಬ ಚೆನ್ನಾಗಿದೆ. ದಿನ ಬರ್ತಾಯಿತ್ತು, ಒಂದು 2-3 ದಿನ ಕಾಣಿಸ್ತಾ ಇರಲಿಲ್ಲ. ಇವತ್ತು ಬೆಳಗ್ಗೆ ಅಂಗಡಿ ಕೆಲಸ ಸ್ಟಾರ್ಟ್ ಮಾಡೋಣ ಅನ್ನೋಷ್ಟರಲ್ಲಿ ಬಂತು. ನೋಡಿ, ಮರಿನೆಲ್ಲ ಕರ್ಕೊಂಬಂದಿದೆ. 4 ಮರಿನ ಕರ್ಕೊಂಬಂದಿದೆ. ಊಟ ಮಾಡಿಬಿಟ್ಟು ಹೋಗುತ್ತೆ, ತಿಂದ್ಕೊಂಡು ಆರಾಮಾಗಿ ಹೊಟ್ಟೋಗುತ್ತೆ. ನೋಡಿ, ಆಟ ಆಡಿಕೊಂಡು ಹೊಟ್ಟೋಗ್ಬಿಡುತ್ತೆ. ಯಾರಿಗೆ ಎಷ್ಟೇ ಮಾಡಿದ್ರು ನಾಯಿಗಿರೋ ನಿಯತ್ತೆ ಸರ್. ನಾವು ಎಷ್ಟೇ ಹೊತ್ತಲ್ಲಿ ಬಂದರೂ ಬಾಲ ಅಲ್ಲಾಡಿಸ್ಕೊಂಡು ನಮ್ಮ ಹತ್ರ ಬರುತ್ತೆ. 4 ನಾಯಿ ಮರಿ ಇದೆ ಆ ನಾಯಿ ಹತ್ರ. ತುಂಬ ಚೆನ್ನಾಗಿ ನೋಡ್ಕೊಳ್ಳುತ್ತೆ ಮರಿಗಳ್ನ, ಕ್ಲೀನಾಗಿ ನೋಡ್ಕೊಳ್ಳುತ್ತೆ. ಯಾರಿಗೂ ಬಿಟ್ಕೊಡಲ್ಲ. ಅದಕ್ಕೆ ನಿಯತ್ತಿಗೆ ಮತ್ತೊಂದು ಹೆಸರೇ ನಾಯಿ. ಮನೆ ಕಾಯೋದಾಗಿರಲಿ, ಮನುಷ್ಯನ ನೋಡ್ಕೊಳ್ಳೋದಾಗಿರಲಿ, ಬಾಲ ಅಲ್ಲಾಡಿಸ್ಕೊಂಡಿರುತ್ತೆ. ತುಂಬ ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಅದೇನೇ ಆಗಿರ್ಬೋದು, ಅದು ಎಂಥ ಪರಿಸ್ಥಿತಿಲಿರ್ಬೋದು. ಆದರೆ ಮನುಷ್ಯನಿಗಿಂತ ಜಾಸ್ತಿ ನಿಯತ್ತು ನನಗೆ ಗೊತ್ತಿರೋಂಗೆ ನಾಯಿನೇ ಸರ್. ನನ್ನ ಹತ್ರನೂ ಒಂದು ನಾಯಿ ಇತ್ತು. ಥ್ಯಾಂಕ್ ಯು ಸರ್. ಲೈಕ್ ಮಾಡಿ ಸರ್, ಶೇರ್ ಮಾಡಿ, ಬೆಲ್ ಬಟನ್ ಅಮ್ಕಿ ಸರ್, ಕಮೆಂಟ್ಸ್ ಮಾಡಿ. ನೋಡಿ, ಅದರಲ್ಲಿ ಅದು ಒಂದು ಪೀಸ್ ತಿನ್ನುತ್ತೆ. ಮರಿಗೆ ತಿನ್ನಲಿಕ್ಕೆ ತೋರಿಸ್ಕೊಡುತ್ತೆ. ಅದು ತಿನ್ನಲಿಲ್ಲ ಅಂದರೆ ಸುಮ್ಮನೆ ಇರುತ್ತೆ. ಟ್ರೈನಿಂಗ್ ನೋಡಿ ಚೆನ್ನಾಗಿ ಮಾಡುತ್ತೆ ನಾಯಿ. ತಾಯಿಗಿಂತ ಯಾರು ದೊಡ್ಡವರಿಲ್ಲ ಅನ್ನೋದು ಇದೇ ಥರ. ತಾಯಿ ಎಲ್ಲ ರೀತಿಯಲ್ಲೂ ಮಕ್ಕಳಿಗೆ ಹೇಳ್ಕೊಡ್ತಾರಲ್ಲ, ಅದೇ ರೀತಿ ನಾಯಿ ಕೂಡ ತನ್ನ ಮರಿಗಳಿಗೆ ಎಲ್ಲ ರೀತಿ ಹೇಳ್ಕೊಡುತ್ತೆ.